ಅಮೆರಿಕ ಪ್ರವಾಸ ಮಾಡುವವರಿಗೆ ಶುಭ ಸುದ್ದಿ. ಬೆಂಗಳೂರಿನ ಜೆಡಬ್ಲ್ಯೂ ಮ್ಯಾರಿಯಟ್ ಹೋಟೆಲ್ನಲ್ಲಿ ಅಮೆರಿಕದ ನೂತನ ರಾಯಭಾರ ಕಚೇರಿ ಆರಂಭಗೊಂಡಿದೆ. ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಭಾರತದಲ್ಲಿ ಅಮೆರಿಕದ ರಾಯಭಾರಿ ಎರಿಕ್ ಗಾರ್ಸೆಟ್ಟಿ, ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ನಾಯಕರ ಸಮ್ಮುಖದಲ್ಲಿ ನೂತನ ರಾಯಭಾರ ಕಚೇರಿ ಉದ್ಘಾಟಿಸಲಾಯಿತು. ಬೆಂಗಳೂರಿನಲ್ಲಿ ನೂತನ ಅಮೆರಿಕ ರಾಯಭಾರ ಕಚೇರಿ ಆರಂಭಗೊಂಡಿರುವುದು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಗೆ ಹೊಸ ಭಾಷ್ಯ ಬರೆದಿದೆ ಎಂದು ನಾಯಕರು ಸಂತಸ ವ್ಯಕ್ತಪಡಿಸಿದರು. ಅನೇಕ ದಶಕಗಳ ಒಂದು ಕನಸು ನಮ್ಮ ಕರ್ನಾಟಕ ರಾಜ್ಯದ ಜನತೆ, ವಿಶೇಷವಾಗಿ ಬೆಂಗಳೂರಿನ ಜನತೆ, ಬೆಂಗಳೂರಿನಲ್ಲಿ ಅಮೆರಿಕನ್ ಕನ್ಸುಲೇಟ್ ಆಗಬೇಕು. ತನ್ಮೂಲಕ ಬೆಂಗಳೂರಿನ ಜನತೆಗೆ, ವಿಶೇಷವಾಗಿ ಸುಮಾರು 1.5 ಕೋಟಿ ಜನ ಅಷ್ಟು ಹೊತ್ತು ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ 3.5 ಲಕ್ಷ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಅವರ ಕುಟುಂಬದವರು ಮತ್ತು ವ್ಯಾಪಾರದ ಕೂಡ, ಇಂಡಸ್ಟ್ರಿ ವತಿಯಿಂದ, ಕಾಮರ್ಸ್ ವತಿಯಿಂದ, ವಾಣಿಜ್ಯ ವತಿಯಿಂದ ಕೂಡ ಭಾಳ ಮಹತ್ವವನ್ನು ಪಡ್ಕೋತದೆ. ಹೀಗಾಗಿ ಇವತ್ತು ಆ ಕನಸು ಒಂದು ನನಸಾಗಿದೆ. ಈ ಕನ್ಸುಲೇಟ್ ಆಗಲಿಕ್ಕೆ ಮುಂದೆನೂ ಕೂಡ ಇದರ ಹಿಂದೆ ನಾನು ಕೂಡ ಹಿಂದೆ 2023ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿಗಳು ಅಮೆರಿಕದ ಪ್ರವಾಸದಲ್ಲಿದ್ದಾಗ ಬೆಂಗಳೂರಿಗೆ ಈ ಕಾನ್ಸುಲೇಟ್ ಬರಲೇಬೇಕು ಅನ್ನುವಂಥದ್ದನ್ನು ಬೈಲ್ಯಾಟರಲ್ ಅಜೆಂಡಾದಲ್ಲಿ ಕಂಪಲ್ಸರಿಯಾಗಿ ಸೇರಿಸಿ, ಅದರ ಪರಿಣಾಮವಾಗಿ ಇವತ್ತು ಬೆಂಗಳೂರಿಗೆ ಕಾನ್ಸುಲೇಟ್ ಸಿಕ್ಕಿದೆ. ಬೆಂಗಳೂರು ಭಾರತದ ಆರ್ಥಿಕ ರಾಜಧಾನಿಯಾಗಿ ಹೊರಹೊಮ್ಮುತ್ತಾ ಇದೆ. ಇಡೀ ಜಗತ್ತಿಗೆ ತಾಂತ್ರಿಕ ಜ್ಞಾನ ಕೊಡಬಲ್ಲಂಥ ಶಕ್ತಿ ಇರುವಂಥ ನಗರ ಬೆಂಗಳೂರು. ಸ್ಪೇಸ್ ಟೆಕ್ನಾಲಜಿಯಿಂದ EVವರೆಗೆ ಎಮರ್ಜಿಂಗ್ ಟೆಕ್ನಾಲಜಿಗಳು, AI ಇರ್ಬೋದು, ಮಷೀನ್ ಲರ್ನಿಂಗ್ ಇರ್ಬೋದು, ಈ ರೀತಿಯ ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿರುವಂಥ ನಮ್ಮ ಹ್ಯೂಮನ್ ರಿಸೋರ್ಸ್ ಟ್ಯಾಲೆಂಟ್ ಏನಿದೆ, 650ಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.